बच्चों नमस्ते। आज हम हिंदी 9वीं कक्षा पाठ 5 है मौसी। इस पाठ का लेखक है भीष्म साहनी। बच्चों, मेरा नाम अप्पामणि NN, विद्याज्योति प्रौढ़शाला BTM लेआउट बेंगलुरु। बच्चों, हम अभी भीष्म साहनी जी का परिचय प्राप्त करेंगे। भीष्म साहनी जी ने सन 1915 अगस्त 7 को रावलपिंडी में भीष्म साहनी का जन्म हुआ। भीष्म साहनी was born in the year of 1915 7th August. ಇವರು 1915 ಆಗಸ್ಟ್ 7ರಂದು ರಾವಲ್ಪಿಂಡಿ ಎನ್ನುವ ಊರಿನಲ್ಲಿ ಜನಿಸಿರ್ತಾರೆ। ಇವರು MA PhD, इन्होंने MA PhD तक ಶಿಕ್ಷಾ ಪಾಯಿ है। ಇವರು MA ಮತ್ತು PhD ತನಕ ಶಿಕ್ಷಣವನ್ನು ಪಡ್ಕೊಂಡಿದ್ದಾರೆ। ही पास्ट MA and PhD। साहनी जी हिंदी, अंग्रेज़ी, संस्कृत, रूसी, पंजाबी आदि भाषाओं के ज्ञाता हैं। These language and all he knows. Which are those languages? ಈ ಭಾಷೆಗಳು ಯಾವುದು? ಹಿಂದಿ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಅಥವಾ ಸಂಸ್ಕೃತ, ರೂಸಿ, ಪಂಜಾಬಿ ಇನ್ನು ಮುಂತಾದ ಭಾಷೆಗಳ ತಜ್ಞರು, ಇವರಿಗೆ ಅದು ಗೊತ್ತಿದೆ। ही इज़ नोन दीज लैंग्वेज। इन भाषाओं के इनकी अनेक रचनाएं प्रकट हुई हैं। ಈ ಭಾಷೆಗಳಲ್ಲಿ ಇವರ ರಚನೆಗಳು ಹಲವಾರು ಪಬ್ಲಿಸಿಟಿ ಮಾಡಿದ್ದಾರೆ। विशेषकर आम आदमी का जीवन इनकी रचनाओं में अंकित हुआ है। ಬಹಳ ಹೆಸರುವಾಸಿಯಾಗಿರ್ತಕ್ಕಂಥದ್ದು ಇವರ ತುಂಬ ವಿಶೇಷ ಅಂತ ಹೇಳ್ಬೋದು ಆಮ್ ಆದ್ಮಿ ಕಾ ಜೀವನ್ ಎನ್ನುವಂಥ ರಚನೆ। ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಅಮಾಂಗ್ ವಿಚ್ ಈಸ್ ರಿಟನ್, ದಟ್ ಈಸ್ आम आदमी का जीवन। झरोखे, कड़ियाँ, तमस, बसंती आदि इनके उपन्यास, these are his novels। भाग्यरेखा, भटकती राख, वाड़चू, शोभा यात्रा आदि कहानी संग्रह, इवेಲ್ಲ कथा संग्रहಗಳು। भीष्म साहनी जी ने जीवनियाँ भी लिखी हैं। ಇವರು ಜೀವನವಿಡೀ ಇವರು ಇದನ್ನು ಬರೀತಾ ಇದ್ದರು, ನೋವೆಲ್ಸು ಮತ್ತು ಹಲವಾರು ರಚನೆಗಳನ್ನು ಇವರು ಲೈಫ್ ಮುಗಿಯೋ ತನಕನೂ ಬರೀತಾ ಇದ್ದರು। यथा भाई बलराज अपनी बात, कबीरा खड़ा बाजार में, माधवी, मुआवजे आदि नाटक हैं। ಇವೆಲ್ಲ ಇವರು ಬರೆದಿರ್ತಕ್ಕಂಥ ನಾಟಕಗಳು। ದೀಸ್ ಆರ್ ಹಿಸ್ ಡ್ರಾಮಾ ಆರ್ಟಿಕಲ್ಸ್। ಆ್ಯಂಡ್ साहनी जी शिरोमणि पुरस्कार, साहित्य अकादमी पुरस्कार, सोवियत लैंड नेहरू पुरस्कार इत्यादि से शोभित है। दीज आर द अवार्ड विच ही गॉट। ओके चिल्ड्रन, दिस इज अबाउट भीष्म साहनी's introduction. So let me go for the lesson, that is मौसी। मौसी का आशय क्या है देखेंगे। मौसी, बच्चों, मौसी प्रस्तुत पाठ में मौसी का मतलब हमको जानते हैं ना। ಏನು ಮೌಸಿ ಅಂದರೆ ಚಿಕ್ಕಮ್ಮ, ಅಮ್ಮನ ತಂಗಿ, ಇವರಿಗೆ ಚಿಕ್ಕಮ್ಮ ಅಂತ ನಾವು ಇಲ್ಲಿ ಕರಿತೀವಿ, ಹೌದಲ್ವಾ? मौसी। इस प्रस्तुत पाठ में मौसी के निस्वार्थ सेवा
ನಿಸ್ವಾರ್ಥ ಸೇವಾ ಅಂದರೆ ಏನು? ನಮಗೆ ಏನು ವಿಷಯಕ್ಕಾಗಿ ನಾವು ಮಾಡ್ತೀವಿ ಅದಕ್ಕೇನಾದ್ರು ಪ್ರತಿಫಲಕ್ಕೋಸ್ಕರ ನಾವು ಮಾಡ್ತೀವಿ, ಅದಲ್ಲ. ಇವತ್ತು ನಾವು ಮಾಡಿದ ಸಹಾಯ ಬೇರೆ ಯಾವುದೋ ಒಂದು ರೂಪದಲ್ಲಿ ನಮಗೆ ಬಂದು ಸೇರುತ್ತೆ ಅಲ್ವಾ? ಸೊ ನಿಸ್ವಾರ್ಥ ಸೇವಾ, ಸೆಲ್ಫ್ಲೆಸ್ ಅಂತ ಹೇಳ್ತೀವಿ. ಜೈಸ ಮನೋಭಾವಕ, ಅಂತಹ ಒಂದು ಮನೋಭಾವನೆ, ಸ್ವಯಂ ಸೇವೆ, ಅದನ್ನು ಇಲ್ಲಿ ಬಹಳ ಚೆನ್ನಾಗಿ ವಿವರಿಸಿದ್ದಾರೆ. इस कहानी से बच्चों को ಪರೋಪಕಾರ ಮೀನ್ಸ್ ವಾಟ್? ಚಾರಿಟಿ, ಕನ್ನಡದಲ್ಲಿ ದಾನ. ಈ ಕಥೆಯಲ್ಲಿ ಚಾರಿಟಿ ಅಂದರೆ ಏನು? ಬಡೆ ಬುಜುರ್ಗೋಂಗೆ ಪ್ರತಿ ಆಧಾರ್, ಹಿರಿಯರಿಗೆ ಗೌರವವನ್ನು ಕೊಡಬೇಕು. परोपकार, बड़े बुजुर्गों का प्रति आदर और असहायकों की मदद करने की प्रेरणा मिलती है. हेल्पलेस पीपल, दोज हु can't do anything, they needed help, right? For them we need to help, is it not? So helpless, charity, the elderly persons, respect to the elderly persons, and also helping nature for others. This inspiration will get in this lesson. Okay children, let us go for the lesson. उस औरत को सभी मौसी कहकर पुकारते थे. For that lady everyone what they calling? मौसी. ಎಲ್ಲರೂ ಅವಳನ್ನು ಮೌಸಿ ಅಂತ ಹೇಳಿ ಕರೀತಿದ್ರು. बच्चे भी और बड़े उम्र के लोग भी. So not only the small ones, even big one also. ಅಲ್ವಾ? ದೊಡ್ಡವರು ಮಾತ್ರ ಇಲ್ಲ, ಚಿಕ್ಕವರು ಮಾತ್ರ, ದೊಡ್ಡವರು ಸಹ. ಸಭಿ ಇನ್ಕೋ ಕ್ಯಾ कहते हैं ಅಂದರೆ, ನಾವು ಈ ಕಥೆಯಲ್ಲಿ ಮೌಸಿ ಎಂಬ ಒಂದು ಮಹಿಳೆ, ಅವಳನ್ನ ಆಧರಿಸಿ ರೂಪುಗೊಂಡಿರುತ್ತೆ. ಮೌಸಿಯು ಎಲ್ಲಿಂದ ಬಂದಳೆಂದು ಅವಳ ಹಿಂದಿನ ಕಥೆಯ ಬಗ್ಗೆ ಯಾರಿಗೂ ತಿಳಿದಿರುವುದಿಲ್ಲ. ನಮಗೂ ಕೂಡ ಈ ಪಾಠದಲ್ಲಿ ಅದು ಅರ್ಥವಾಗುವುದಿಲ್ಲ ಎಲ್ಲಿಂದ ಬಂದಳು ಅಂತ. ಆದರೆ ಎಲ್ಲೋ ಇಂದ ಬಂದಿದ್ದಾಳೆ. ಆದರೆ ಮೌಸಿಯು ಆ ಮೊಹಲ್ಲಾದ ನಿವಾಸಿಗಳಲ್ಲಿ ಒಬ್ಬಳಾಗಿದ್ದು, ಅಂದರೆ ಆ ಏರಿಯಾನಲ್ಲಿ ಅವಳು ಕೂಡ ಒಬ್ಬಳಾಗಿರ್ತಾಳೆ. ಅವರ ಮನೆಯನ್ನು ಸ್ವಚ್ಛ ಮಾಡಿಕೊಂಡು ಹಾಗೆ ಇರ್ತಾರೆ ಆ ಒಂದು ಏರಿಯಾನಲ್ಲಿ. ಮೌಸಿ ಸಬ್ಕೋ ಮಾಕೆ ಜೈಸೆ ಪ್ಯಾರಿ ಬನಿ ಥಿ. ಆ ಮೌಸಿ ಅಮ್ಮನ ಹಾಗೆ ಪ್ರೀತಿಯಿಂದ ಇರ್ತಾಳೆ, ಪ್ರೀತಿಯಿಂದ ಇದ್ಲು. ಸಬ್ಕೆ ಸುಖ ದುಃಖಕ್ಕೆ ಸಮಯ ಮೇ ಸಾಥ್ ದೇತಿ ಥಿ. ಎಲ್ಲರ ಸುಖ ಕಷ್ಟ ಎಲ್ಲದರಲ್ಲೂ ಅವಳು ಸಾಥ್ ಕೊಡ್ತಿದ್ಲು. मीन्स शी वॉज शेयरिंग. बच्चों के लिए तो वो सेवा की मूर्ति बनी थी. ಮಕ್ಕಳಂದರೆ ಅಷ್ಟೊಂದು ಪ್ರೀತಿ, ಮಕ್ಕಳಂದರೆ ಅವಳು ಸೇವೆಯ ಮೂರ್ತಿ ಆಗ್ತಿದ್ಲು. ಆ ರೀತಿ ಮೌಸಿ ಇದ್ಲು ಅಂತ ಹೇಳ್ತಾರೆ. ಮೌಸಿ इधर भीष्म साहनी का बचपन की बीती कहानी है, जो दिल के कोने में मौसी के रूप में उभर आया है. मौसी एक ऐसी औरत जिसकी पिछली ज़िंदगी यानी यहाँ से कहाँ से आई है, कौन है, क्या नाम है, कोई नहीं जानता. मौसी शहर में आकर बसने के बाद वे घर मोहल्ले के होकर रह गई हैं. सुख दुख में वे हमेशा हाजिर रहती हैं. ऐसी ही लेखक का बचपन की घटना है. यह निजी जीवनी है हमारा भीष्म साहनी का. प्रतिदिन दोपहर
होते होते मौसी स्कूल के फाटक पर पहुंच जाती थी. So every day, what she was doing, दोपहर ಮಧ್ಯಾಹ್ನ ಆಗ್ತಿದ್ದಂಗೆ ಪ್ರತಿ ದಿವಸ ಮಧ್ಯಾಹ್ನ ಆಗ್ತಿದ್ದಂಗೆ ಅವಳು ಏನು ಮಾಡ್ತಿದ್ಲು, ಸ್ಕೂಲ್ಗೆ ಪಾಠಕ್ ಪರ್ ಪೌನ್ ಜಾತಿ ಥಿ. ಪಾಠಕ್ ಮೀನ್ಸ್ ವಾಟ್, ಮೇನ್ ಗೇಟ್. ಅಲ್ಲಿ ಅವರು ಹೋಗಿ ನಿಂತ್ಕೋತಿದ್ರು. ಯಾರು, ಮೌಸಿ. ಮಧ್ಯಾಹ್ನ ಹೊತ್ತು ಸಮಯದಲ್ಲಿ. ನಾವು जैसे ही छुट्टी की घंटी बजती वैसे ही बच्चे भागते हुए बाहर निकलते और मौसी के कंधे पर अपने अपने बस्ता डाल देते. मोहल्ले के सभी बच्चे उसे घेरे रहते थे. ಅಂದರೆ ಪ್ರತಿದಿನವೂ ಮೌಸಿಯು ಶಾಲೆಯ ಬಿಡುವ ಸಮಯದಲ್ಲಿ ಆ ಸಮಯಕ್ಕೆ ಅಂಗಳದಲ್ಲಿರುತ್ತಿದ್ಲು, ಅಂದರೆ ಗೇಟ್ ಹತ್ರ. ಶಾಲೆಯ ಮಕ್ಕಳು ಮೌಸಿಯ ಹತ್ತಿರ ಓಡೋಡಿ ಬರ್ತಾಯಿದ್ರು. ಅಪ್ಪನೇ ಅಪ್ಪನೇ ಬಸ್ತೆ, ಮೌಸಿಯ ಶೋಲ್ಡರ್, ಕಂದೆ ಅಂದರೆ ಶೋಲ್ಡರ್. ಏನು ಮಾಡಿದ್ರು, ಅವರವರ ಬ್ಯಾಗ್, ಬಸ್ತಾ ಮೀನ್ಸ್ ಬ್ಯಾಗ್, ಅವರವರ ಬ್ಯಾಗನ್ನು ಮೌಸಿ ತೋಲ್ ಮೇಲೆ ಹಾಕ್ತಿದ್ರು, ಶೋಲ್ಡರ್ ಮೇಲೆ. ಮೊಹಲ್ಲೆಗೆ ಸಭಿ ಬಚ್ಚೆ ಉಸೆ ಗೇರೆ रहते. ಆ ಏರಿಯಾ, ಮೊಹಲ್ಲೆ ಅಂದರೆ ಆ ಏರಿಯಾನಲ್ಲಿರ್ತಕ್ಕಂತಹ ಎಲ್ಲ ಹುಡುಗರು ಏನು ಮಾಡ್ತಿದ್ರು, ಅವಳ ಸುತ್ತ ಸರೌಂಡ್. ಗೇರೆ ಮೀನ್ಸ್ ಸರೌಂಡ್. ದೇ ವೇರ್ ಸರೌಂಡಿಂಗ್. ಎಲ್ಲ ಅವಳ ಕೈಗೆ ಕೊಟ್ಟು ಮೌಸಿಯ ಜೊತೆಯಲ್ಲಿ ನಡೆದು ಹೋಗ್ತಿದ್ರು ಅಲ್ವಾ. ಹಾಗೆ ಇರಬೇಕಾದ್ರೆ ಏನಾಗುತ್ತೆ, ಲೈಕ್ ದ್ಯಾಟ್. ಸೊ ದಿಸ್ ಮೌಸಿ ದೇ ಗಿವನ್ ಆಲ್ ದೇರ್ ಬ್ಯಾಗ್ಸ್ ಆ್ಯಂಡ್ ದೇ ಯೂಸ್ ಟು ಪ್ಲೇ ಲೈಕ್ ದ್ಯಾಟ್. दोपहर डलने पर, ಮಧ್ಯಾಹ್ನ ಆಗ್ತಿದ್ದಂಗೆ ಮೌಸಿ नीम के पेड़ तले जा पहुंची थी. ಆಫ್ಟರ್ನೂನ್, ಮಧ್ಯಾಹ್ನ ಆಗ್ತಿದ್ದಂಗೆ ಏನು ಮಾಡ್ತಿದ್ಲು ನಮ್ಮ ಮೌಸಿ, ನೀಮ್ ಕೆ ಪೇಡ್ ಅಂದರೆ ಬೇವಿನ ಮರದಡಿಯಲ್ಲಿ ಹೋಗಿ ಕುಳಿತುಕೋತಿದ್ಲು. ಜಾ ಪೌಂಚ್ತಿ ಜहाँ ಸಭಿ ಬಚ್ಚೆ ಖೇಲಾ ಕರ್ತೆ ಥೇ. ಅಲ್ಲಿ ಹುಡುಗರೆಲ್ಲ ಎಲ್ಲ ಹುಡುಗರು ಎಲ್ಲರೂ ಆಟವನ್ನು ಆಡ್ತಾ ಇರ್ತಾರೆ. मौसी को जो बच्चों को मौसी को बच्चों के साथ खेलना, मौसी को मಕ್ಕಳ ಜೊತೆ ಆಟ ಆಡಬೇಕು ಆಸೆ. उन्हें कहानियाँ, ಸ್ಟೋರೀಸ್ ಹೇಳ್ತಾ ಇದ್ರು. ಚುಟ್ಕುಲೆ ಅಂದರೆ ಜೋಕ್ಸ್, और पहेलियाँ, ಪಜಲ್ಸ್ ಆಡ್ತಾಯಿದ್ರು. ಇದನ್ನೆಲ್ಲ ಮಕ್ಕಳಿಗೆ ಕಳಿಸ್ತಾಯಿದ್ರು. ಸುನಾನಾ ಬಹುತ್ ಪಸಂದ್, ಅವರಿಗೆ ತುಂಬ ಇಷ್ಟ. ಯಾರಿಗೆ, ಮೌಸಿಗೆ. ವ ತೋತಾ ತೋತಿ ಕಿ ಕಹಾನಿ, ಕಾಟ್ ಕೆ ಗೋಡೆ ಕೆ ಕಹಾನಿ, ವಿರೋಚಿತ್ ಕಹಾನಿ ಆದಿ ಸುನಾತಿ ಥಿ. ಅವಳು ಏನೇನು ಕಥೆಗಳನ್ನ, ವಾಟ್ ದ ಸ್ಟೋರಿ ಶಿ ವಾಸ್ ಟು ಟೆಲಿಂಗ್ ಟು ದ ಚಿಲ್ಡ್ರನ್ಸ್. ತೋತಾ ತೋತಿ ಕಿ ಕಹಾನಿ और काट के घोड़े की कहानी, these are the story names. वीरोचित कहानी, warriors stories. She was sharing and she was telling to the childrens. मौसी बच्चों को खिलाने के लिए अपने पास चने, टिकिया, मूंगफली आदि कुछ ना कुछ रखती थी. So this मौसी was, ಈ ಮೌಸಿ ತನ್ನಲ್ಲಿ ಏನಿದೆ ಅದನ್ನು ಅವಳು ಯಾವಾಗಲೂ ತನ್ನ ಗಂಟಿನಿಂದ ಏನಾರು ಇಟ್ಕೋತಿದ್ಲು. ಏನು, ಬೆಳೆಗಳು, ಕಡಲೆ ಬೀಜ, ಮಿಠಾಯಿಗಳು. ಇದನ್ನು ಅವರಿಗೆ ಒಗಟುಗಳನ್ನು ಹೇಳ್ತಾ, ಕಥೆಗಳನ್ನು ಹೇಳ್ತಾ ಇದನ್ನೆಲ್ಲ ಅವರು ಹಂಚ್ತಾ ಇದ್ಲು ಅಂತ ಹೇಳ್ತಿದ್ದಾರೆ. So she was to say the stories and she used to tell the these jokes and all. ಇದನ್ನೆಲ್ಲ ಹೇಳ್ತಾ ಅವರಿಗೆ ಸಂತೋಷವನ್ನು ಪಡಿಸ್ತಿದ್ಲು. ಈವನ್ patriotic stories, even the warrior stories. मौसी बच्चों को खिलाने के लिए अपने पास चने, टिकिया, मूंगफली. चने means what?
ಮಫಿನ್, ಚನೆ, ಕಡಲೆ ಬೀಜ, ಟಿಕಿಯಾ ಮಫಿನ್, ಮೂಂಗ್ಫಲಿ, ಮೂಂಗ್ ದಾಲ್, ಇದನ್ನು ಏನಾದರೂ ಒಂದಲ್ಲ ಒಂದು ಕೊಡ್ತಾಯಿದ್ರು. ಬಚ್ಚೋं से अपने बेटे बेटियों जैसी प्यार करती थी. ಈ ಹುಡುಗನ್ನ ತನ್ನ ಮಕ್ಕಳು, ತನ್ನ ಮಗಳು, ತನ್ನ ಮಗ ಅನ್ನುವ ರೀತಿಯಲ್ಲಿ ಅವರು ಪ್ರೀತಿಯನ್ನು ಮಾಡ್ತಿದ್ರು. ಯಾರು? ಮೌಸಿ. एक दिन जब स्कूल की छुट्टी हुई, वन डे द स्कूल बेल आಯಿತು. बच्चे बस से उठकर बाहर निकलते तो मौसी फाटक पर नहीं मिली. शाम को बच्चे खेलने के लिए निकले तो मौसी पेड़ के नीचे भी नहीं थी. किसी को भी मालूम नहीं था कि मौसी कहाँ गई हैं. ಒಂದು ದಿನ ಶಾಲೆಯು ಬಿಟ್ಟ ನಂತರ ಮಕ್ಕಳಿಗೆ ಮೌಸಿಯ ಕಾಣಿಸ್ಲಿಲ್ಲ. ಅಲ್ಲಿ ಅವಳನ್ನು ಹುಡುಕಲು ಅವಳ ಸುಳಿವೇ ಇಲ್ಲ, ಸಿಗಲಿಲ್ಲ. ಮತ್ತು ಹುಡುಗರು ಮನೆಗೆ ರಿಟರ್ನ್ ಆಗ್ತಾರೆ. ಮೌಸಿ ಫಾಟಕ್ ಪರ್ ನಹಿ ಮಿಲಿ, ಸೊ ದೇ ಕೇಮ್ back. So they returned from school. Mausi was missing. Though they searched a lot, she could not be found. Disappointed children went home. तो मौसी पेड़ के नीचे भी नहीं थे. किसी को भी मालूम नहीं था कि मौसी कहाँ गई. Nobody knows where she went. Okay, फाटक means gate. Now next, कई दिन बीत गए. The days was past. Some few days are past. ಸ್ವಲ್ಪ ದಿನಗಳ ಕಳೆದವು. पर मौसी का कुछ पता नहीं चला. बट मौसी सुಳಿವೇ ಇಲ್ಲ. ಅವಳು ಎಲ್ಲಿದ್ದಾಳೆ? where she is there, no address only. उसके बिना सारा मोहल्ला सूना सूना लगता था. ಅವಳು ಇಲ್ಲದೆ ಈ ಮೊಹಲ್ಲಾ, ಈ ಏರಿಯಾ ಹೆಂಗಿದೆ? ಸೂನಾ ಲಾಗ್ತತ್ತ. ಶಬ್ದನೇ ಇಲ್ಲ, ನಿಶಬ್ದತೆಯಿಂದ ಇದೆ, ಖಾಲಿ ಹೊಡಿತಿದೆ. एक दिन बच्चे मौसी की खोज में घूम रहे थे. वन डे ದಿ ಸ್ಟೂಡೆಂಟ್ಸ್ ಇವರೇನು ಮಾಡಿದ್ರು? ಮೌಸಿನ ಹುಡುಕ್ಬೇಕನ್ನೋದು ದೃಷ್ಟಿಯಿಂದ ಹೊರಡ್ತಾರೆ. तभी एक मकान के अंदर से ऊंची ऊंची आवाज़ सुनाई दी. ಆಗ ಒಂದು ಮನೆ, from one room there was a sound of मौसी. हमने ठेका तो नहीं ले रखा है मौसी, 20 दिन से तुम यहाँ हो, अब तुम किसी दूसरे के घर चली जाओ. Somebody is scolding her. We can't able to keep you here. 20 days is over. You stayed here 20 days. Now go to others house. Like that, the person of the house owner is giving information to a ಮೌಸಿ. ಈ ರೀತಿ ಆ ಓನರಿನ ಏನು ಹೇಳ್ತಿದ್ದಾಳೆ? ಬೇರೆ ಮನೆಗೆ ಹೋಗಿ, ಎಷ್ಟು ದಿನ ನಾವು ಇಟ್ಕೊಳ್ಳೋಕ್ಕಾಗತ್ತೆ? 20 ದಿವಸದಿಂದ ಇಲ್ಲೇ ಇದೆಯಾ, ಬೇರೆ ಮನೆ ಹುಡ್ಕೊಂಡು ಹೋಗು ಅಲ್ವಾ? ಎಷ್ಟು ಚೆನ್ನಾಗಿ ಹೇಳ್ಬಿಟ್ರು ನೋಡಿ. ಒನ್ ಡೇ ದ ಚಿಲ್ಡ್ರನ್ ಫೌಂಡ್ ಮೌಸಿ ಇನ್ ಅ ಹೌಸ್ ಲೈಯಿಂಗ್ ಸಿಕ್ ಆನ್ ಎ ಕಾಟ್. ಅಲ್ವಾ? ನಾವು ನೆಕ್ಸ್ಟ್, ಮೌಸಿ ಕಾ ನಾಮ್ ಸುನ್ಕರ್ ಬಚ್ಚೆ ಟಿಟ್ಕಕ್ಕರ್ ಕಡೆ ಹೋಗೆ. ಮೌಸಿ ಅನ್ನುವಂಥ ಹೆಸರು ಕೇಳಿದ ತಕ್ಷಣ, ಆಫ್ಟರ್ ಲಿಸನಿಂಗ್ ದ ಮೌಸಿ ನೇಮ್, ದ ಬಾಯ್ಸ್ ಸ್ಟಕ್ ದೇರ್ ಓನ್ಲಿ, ಅಲ್ಲೇ ನಿಂತುಬಿಟ್ರು. ಬಂದ್ ದರ್ವಾಜೆ ಕೆ ದರಾರ್ ಮೇ ಜಾಂಕ್ ಕರ್ ದೇಕಾ. ಬಂದ್ ದರ್ವಾಜೆ ಕಿ ದರಾರ್ ಮೇ, ಕ್ಲೋಸ್ ಆಗಿರೋ ಡೋರು, ಅದರಲ್ಲಿ ಸ್ವಲ್ಪ ಕ್ರ್ಯಾಕ್ ಆಗಿದೆ. ಆ ಸಂದಿಯಿಂದ ಬಗ್ಗಿ ಚಿಮ್ಸ್, ದೇ ಸಾ ಚಿಮ್ಸ್. तो मौसी एक काट पर लेटी थी. मौसी वाಸ್ ಲೈಡ್ ಆನ್ ಕಾಟ್, ಅದ್ರ ಕಾಟ್ ಮೇಲೆ ಮಲಗಿದಲ್ಲ, ಮಂಚದ ಮೇಲೆ. ಉಸ್ಕೆ ಬಾಲ್ ಉಲ್ಜೆ ಹುಯೇ ಥೇ, ಅವಳ ಹೇರ್ಸ್ ಏನಿದೆ, ಸ್ಕಾಲ್ಪ್ ಎಲ್ಲನೂ ಸ್ವಲ್ಪ ನೀಟಾಗಿ ಇಲ್ದಿರ ಎಲ್ಲ ಬಿಕ್ರೆ ಆಗಿದೆ. ಅವ್ರ ಚಹರಾ ಸೂಕಾ ಹುವಾ ಥಾ ಆ್ಯಂಡ್ ದ ಫೇಸ್ ವಾಸ್ ಡ್ರೈಡ್, ಒಣಗೋಗಿದೆ, ಬಾಡಿ ಹೋದ ಮುಖ ಹಾಗೆ ಆಗ್ಬಿಟ್ಟಿದೆ. ಮೌಸಿ ಕೋ ಐಸಿ ಸ್ಥಿತಿ ಮೇ ದೇಕರ್ ಬಚ್ಚೋಂ ಕೋ ಬಹುತ್ ದುಃಖ ಹುವಾ. ಹುಡುಗರಿಗೆಲ್ಲ ತುಂಬ ದುಃಖ ಆಯಿತು ಇದನ್ನು ಕೇಳಿಸ್ಕೊಂಡು. ದ ಬಾಯ್ಸ್ ವೇರ್ ವೆರಿ ಸ್ಯಾಡ್
और गुस्सा आया and they got anger on Mausi. Why? Because she didn't informed about her health condition to the boys, to the childrens. So they got sad. Even in the sad place they got angry on Mausi also. Next, now I told you like how she was there. दूसरे दिन बच्चे हॉकी मैच खेल कर लौट रहे थे. द नेक्स्ट डे द स्टूडेंट्स आफ्टर प्लेइंग देयर ಹಾಕಿ ಮಾರನೇ ದಿವಸ ಹಾಕಿ ಮ್ಯಾಚ್ ಮುಗಿಸ್ಕೊಂಡು ರಿಟರ್ನ್ ಆಗಬೇಕಾದ್ರೆ ಲೌಟ್ ರಹೆ ಅಂದರೆ ಅವರು ವಾಪಸ್ ಆಗ್ತಾ ಇರಬೇಕಾದ್ರೆ ತೋ ರಾಸ್ತೆ ಮೇ ಪುಲ್ ಅಂದರೆ ಪುಲ್ ಮೀನ್ಸ್ ಬ್ರಿಡ್ಜಿನ ಮೇಲೆ ಏನಿದೆ ಪಾಸ್ ಅಲ್ಲಿ ಮೌಸಿ ಬೈಟಿ ನಜರಾಯಿ, ಮೌಸಿ ಕುಳಿತುಕೊಂಡಿರೋದು ಇವರಿಗೆ ಕಾಣಿಸ್ತು. ದೇ ಸಾ ಮೌಸಿ ವಾಸ್ ಸಿಟ್ಟಿಂಗ್ ಆನ್ ದ ಬ್ರಿಡ್ಜ್. उसके पास एक छोटी सी गटरी. She was having with her there is one cloth bundle of cloths. ಅದರಲ್ಲಿ ಒಂದು ಗಂಟು ಮೂಟೆ ಇತ್ತು, ಬಟ್ಟೆಯ ಗಂಟು ಮೂಟೆ ಇತ್ತು. और ಲಾಟಿ ಒಂದು ಕೋಲಿತ್ತು, ದೊಣ್ಣೆ. मौसी को देखकर सब उसे घेर कर प्रश्न पूछने लगा. After seeing Mausi, these children all surrounded her. See there, can you see there how they surrounded her and they started asking question. ಎಲ್ಲರೂ ಅವಳ ಸುತ್ತುವರಿಸಿಕೊಂಡು ಅವಳನ್ನು ಪ್ರಶ್ನಿಸ್ತಿದ್ದಾರೆ. ಗೇರ್ಕರ್ ಮೀನ್ಸ್ ಸರೌಂಡೆಡ್. ನೆಕ್ಸ್ಟ್, तू तो इतना दिन कहाँ थी मौसी, ನೀನು ಇಷ್ಟು ದಿನ ಎಲ್ಲಿದ್ದಮ್ಮ ಚಿಕ್ಕಮ್ಮ. ದೀಸ್ ಡೇಸ್ ವೇರ್ ಯು ಆರ್ मौसी, यहाँ क्यों बैठी हो, वाई आर यू सिटिंग हियर. एक ने पूछा, वन ऑफ द बॉय वाज आस्क्ड लाइक दिस. ಇಷ್ಟು ದಿನ ಎಲ್ಲೋಗಿದ್ದೆ ಮೌಸಿ, ಇಲ್ಲಿ ಏನಕ್ಕೆ ಏತಕ್ಕೆ ಕುಳಿತಿರುವೆ. एक ने पूछा, वन बॉय आस्क. मैं यहाँ से जा रही हूँ बेटा. फॉर दैट शी इज रिप्लाइंग, माय डियर सन फ्रॉम हियर आई एम मूविंग. ಮಗನೇ, ನಾನು ಇಲ್ಲಿಂದ ಹೊರಡ್ತಾ ಇದ್ದೀನಿ. कहते हुए मौसी की आंखें भर आई. ಇದನ್ನು ಹೇಳ್ತಿದ್ದಂಗೆ ಅವಳ ಕಣ್ಣಲ್ಲಿ ನೀರು ತುಂಬಿಕೊಂಬಿಡ್ತು. ಬೈ ಟೆಲಿಂಗ್ ದೀಸ್ ವರ್ಡ್ಸ್ ಇನ್ ಹರ್ ಐಸ್ ದ ಟಿಯರ್ಸ್ ವೇರ್ ಫಿಲ್ಡ್. ತೂ ತೋ ಬಿಮಾರ್ ತಿ ಮೌಸಿ, ಯು ಆರ್ ಸಿಕ್ ನೋ, ಅಂದರೆ ನೀನು ಹುಷಾರಿಲ್ವಲ್ಲ ಚಿಕ್ಕಮ್ಮ. ತಬೀಯತ್ ಕೈಸಿ ಹೇ, ನಾ ಹೌ ಈಸ್ ಯೋರ್ ಹೆಲ್ತ್, ಹೇಗಿದೆ ನಿನ್ನ ಆರೋಗ್ಯ ಅಂತ ಕೇಳ್ತಿದ್ದಾನೆ. ಬಲ್ದೇವ್, ಯಾರು ಇದನ್ನು ಕೇಳೋದು? ಬಲ್ದೇವ್. ದಿಸ್ ಈಸ್ ಆಸ್ಕ್ಡ್ ಬೈ ಬಲ್ದೇವ್. ಬೇಟಾ ಮೈ ठीक हो गई हूँ. नौ शी इज रिप्लाइंग, माय डियर सन नाउ आई एम ऑल राइट, अपना गांव जा रही हूँ. नाउ आई एम गोइंग टू माय विलेज. हम तुझे कहीं नहीं जाने देंगे मौसी. सब ने एक स्वर में कहा. ಎಲ್ಲರೊಟ್ಟಿಗೆ ಹೇಳ್ತಾರೆ ಹುಡುಗರು, ನಾವು ನಿಮ್ಮನ್ನು ಹೋಗೋದಕ್ಕೆ ಬಿಡುವುದಿಲ್ಲ. ಮೌಸಿ ಕಿ ಆಂಕೆ ಮೇ ಆಂಸು ಚಲಕುಟಿ. ಮೌಸಿ ಚಿಕ್ಕಮ್ಮನ ಕಣ್ಣಲ್ಲಿ ಪೂರ್ತಿ ತುಂಬಿಕೊಂಡು ಕಣ್ಣೀರು ಅಲ್ವಾ. ಅಯ್ಯೋ, ನನಗೆ ಮಕ್ಕಳಿದ್ದಾರೆ, ಯಾರೂ ಇಲ್ಲ ಅಂದ್ರೂ ಅನ್ನೋ ರೀತಿಯಲ್ಲಿ ಶಿ ಬಿಲೀವ್ಡ್ ದ್ಯಾಟ್. ಸೊ ದ ನೆಕ್ಸ್ಟ್ ಡೇ ಆಫ್ ಆನ್ ಅ ಗೇಮ್ ಆಫ್ ಹಾಕಿ ದ ಚಿಲ್ಡ್ರನ್ ವಾಸ್ ಹರ್ ಸಿಟ್ಟಿಂಗ್ ಆನ್ ಎ ಬ್ರಿಡ್ಜ್. Then she informed the children that she was leaving town. When the disappointed children began to leave, Mausi began to cry. Saw the children take Mausi and they replied here in next paragraph. ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ನೋಡಿ. ನಾನು ಬಿಟ್ಟು ಹೋಗ್ತಿದ್ದೀನಿ ಇಲ್ಲಿ. ಒಬ್ಬ ಬಲದೇವ ಕೇಳಿದ್ದಕ್ಕೆ ಹೀಗೆಲ್ಲ ಹೇಳ್ತಾರೆ. ದುಕಾನ್ ಕೆ ಸಾಮನೆ ಏಕ್ ಕಾಟ್ ಬಿಚ್ಚಿ ಥಿ. ಅಂಗಡಿಯ ಮುಂದೆ ಅಂಗಡಿಯ ಮುಂದೆ ಏನಿತ್ತು, ಒಂದು ಕಾಟ್, ಮಂಚ ಅಲ್ಲಿ ಹಾಸಿದ್ರು. दो तीन लड़के भागकर काट उठा ले आए. 2-3 boys they went to bring the cot. उस पर मौसी को जबरदस्ती
ಉಸ್ ಪರ್ ಜಬರ್ದಸ್ತಿ, ಜಬರ್ದಸ್ತಿ ಮೀನ್ಸ್ ಫೋರ್ಸ್ಲಿ, ಬಲವಂತವಾಗಿ ಅದರ ಮೇಲೆ ಕೂರಿಸ್ಕೊಂಡ್ರು ಮಂಚದ ಮೇಲೆ. ಕಾಟ್ ಕೋ ಸೀದೆ नीम के पेड़ के नीचे ले आए, डायरेक्टली दे टुक द कॉट टू द नीम ट्री प्लेस. कन्हैया भागकर अपने घर से दरी और तकिया लाया. ಕನ್ನಯ್ಯ ಓಡೋಗಿ ಅವ್ರ ಮನೆಯಿಂದ ಏನು ತರ್ತಾನೆ? ದರಿ ಔರ್ ತಕಿಯಾ, ಇದನ್ನು ತರ್ತಾನೆ ಅಲ್ವಾ. ಸೊ ಮಕ್ಕಳು ಇದನ್ನೆಲ್ಲ ಸಹಾಯ ಮಾಡ್ತಿದ್ದಾರೆ. ಈಗ ಮೌಸಿ मौसी को क्या लाया? 2-3 लड़के काट ले आए. बाद में मौसी को ज़बरदस्ती से उस पर बैठा दिया और काट को सीधे नीम के पेड़ के नीचे ले आए. और जिसके बाद कन्हैया भागकर अपने घर से क्या लाया? दरी और तकिया, पिल्लो एंड ब्लैंकेट. उषा थाली में 2 रोटियां लाई. उषा वेंट टू हर हाउस एंड शी ब्रॉट 2 रोटी. ಅವಳು ಉಷಾ 2 ತಟ್ಟೆಯಲ್ಲಿ 2 ರೋಟಿಯನ್ನು ತರ್ತಾಳೆ. ಯೋಗರಾಜ್ एक कटोर में दूध लाया. योगराज इज द बॉय, ही ब्रॉट 1 कप ऑफ मिल्क. गोपाल घर से क्या लाया? देखेंगे. ಗೋಪಾಲ್ घर से ಲ್ಯಾಂಪ್ ಉಠಾ ಲಾಯಾ. ಅವನ ಮನೆಗೆ ಹೋಗಿ ಲ್ಯಾಂಪನ್ನು ತರ್ತಾನೆ. ಲ್ಯಾಂಪ್ ಅಂದರೆ ದೀಪ. ಮುನ್ನಿ ಪೀನೆ ಕೆ ಲಿಯೆ ಪಾನಿ ಲಾಯಿ. ಮುನ್ನಿ ಅನ್ನೋ ಹುಡುಗಿ ಏನು ಮಾಡ್ತಾಳೆ? ಕುಡಿಯುವ ನೀರನ್ನು ತರ್ತಾಳೆ. ಶಿ ಬ್ರಾಟ್ ಡ್ರಿಂಕಿಂಗ್ ವಾಟರ್. ಬಲ್ದೇವ್ ಕೆ ಪಿತಾ ಡಾಕ್ಟರ್ ತೇ. ಬಲ್ದೇವನ ತಂದೆ ಏನೋ ಡಾಕ್ಟರ್ ಆಗಿದ್ರು. वह अपने पिता को क्लिनिक से खींच लाया. ही ब्रॉट हिज फादर फ्रॉम द क्लिनिक. और ಅಪ್ಪನ್ನ ಕ್ಲಿನಿಕ್ಕಿಂದ ಎಳ್ಕೊಂಬರ್ತಾನೆ. ಮೌಸಿ ಬಿಮಾರ್ ಹೈ. ಸೊ ದಿಸ್ ಮೌಸಿ ವಾಸ್ ಬಿಮಾರ್. ಬಿಮಾರ್ ಅಂದರೆ ಏನು? ಆರೋಗ್ಯ ಸರಿ ಇಲ್ಲ, ಹುಷಾರಿಲ್ಲ. ಶಿ ಇಸ್ ನಾಟ್ ಫೀಲಿಂಗ್ ವೆಲ್. ಆಪ್ ಜಲ್ದಿ ಚಲ್ಕರ್ ದೇಖಿಯೇ. ಸೊ ನೀವು ಬೇಗ ಹೋಗಿ ನಮ್ಮ ಮೌಸಿಯನ್ನು ನೋಡಿ ಅಂತ ಹೇಳ್ತಾನೆ. ಯಾರು? बलदेव. देन बच्चे सोचने लगे कि मौसी को कहाँ ठहराया जाए. ಈಗ ಹುಡುಗರಿಗೆ ಒಂದು ಸಂಶಯ ಅಲ್ವಾ? ಏನಾಯಿತು ನೋಡಿ. ಸೊ ಐ ಟೋಲ್ಡ್ ಯು, ಆಗಲೇ ಹೇಳಿದೆ, ಕಾಟ್ ಮೌಸಿ ಅವರು ಊರಿಗೆ ಟೌನ್ಗೆ ಹೋಗಬೇಕಂತ ಸಮಯ ಬಂತು ಅಲ್ವಾ. ಈ ಹುಡುಗರೆಲ್ಲ ಸೇರಿ ಮೌಸಿಯನ್ನು ಇವರಿಗೆ ಕಳಿಸೋದಿಲ್ಲ, ನೀವು ನಮ್ಮ ಜೊತೆನೇ ಇರಬೇಕಂತ ಹೇಳಿ ವಾದ ಮಾಡ್ತಾರೆ. ಹಾಗೆ ಅವಳು ಹುಷಾರಿಲ್ಲ, ಅವಳ ಮಕ್ಕಳು ಮತ್ತು ಅವರ ಎಲ್ಲರೂ ಕೂಡ ಅವಳಿಗೆ ತಮ್ಮ ಏರಿಯಾನಲ್ಲಿ ಇರಿಸ್ಕೊಳ್ಳೋದಕ್ಕೋಸ್ಕರ ಕಾಟಲ್ಲಿ ಬಲವಂತವಾಗಿ ಮೌಸಿಯನ್ನು ಕೂರಿಸ್ಕೊಂಡು ಹೀಗೆ ಮರದಡಿ ತಗೊಂಡು ಅವಳನ್ನ ಉಪಚಾರ ಮಾಡ್ತಾರೆ. ಅವಳಿಗೆ ಮೌಸಿಗೆ ಉಪಚಾರ ಮಾಡ್ತಾ ಇರಬೇಕಾದ್ರೆ ಏನಾಗುತ್ತೆ? ಎಲ್ಲರೂ ಅವ್ರವ್ರ ಮನೆಯಿಂದ ಒಂದೊಂದು ಐಟಮ್ಸ್ಗಳನ್ನ ತರ್ತಾರೆ. ಇದೆಲ್ಲ ಏನಕ್ಕೆ ಮಾಡ್ತಾರೆ? ಮಕ್ಕಳು ಅವರ ಮೇಲೆ ಇಟ್ಟಿರ್ತಕ್ಕಂತಹ ಪ್ರೀತಿ ಅಲ್ವಾ. ಸೊ ಈ ಮಕ್ಕಳು ಅವರ ಮೇಲೆ ಇರ್ತಕ್ಕಂಥ ಪ್ರೀತಿಯನ್ನು ವ್ಯಕ್ತಪಡಿಸ್ತಿದ್ದಾರೆ. ಈಗ ಅದನ್ನೇ ಹೇಳ್ತಾ ಇರೋದು. ಸೊ ನೋಡಿ, ಬಲದೇವ್ ಹೋಗಿ ಅವ್ರ ಅಪ್ಪನ ಡಾಕ್ಟರ್ ಕ್ಲಿನಿಕ್ಕಿಂದ ಅವ್ರನ್ನ ಕರ್ಕೊಂಬರ್ತಾನೆ. ಎಳ್ಕೊಂಬಂದು, ನೋಡು ಮೌಸಿಗೆ ಹುಷಾರಿಲ್ಲ, ಬೇಗ ಹೋಗಿ ನೋಡಪ್ಪ ಅಂತ ಹೇಳ್ತಾನೆ. ನೆಕ್ಸ್ಟ್, ಬಚ್ಚೆ ಸೋಚನೆ ಲಗೆ ಕಿ ಮೌಸಿ ಕೋ ಕಹಾಂ ठहराया जाए. ಮಕ್ಕಳು ಈಗ ದೇ ಆರ್ ಥಿಂಕಿಂಗ್ ವೇರ್ ವಿ ನೀಡ್ ಟು ಲೀವ್, ವಿ ನೀಡ್ ಟು ಹೆಲ್ಪ್ ದ ಮೌಸಿ. उन्होंने निर्णय लिया कि दे टेकन डिसीशन. निर्णय मीन्स डिसीशन. वे बारी बारी से उसे अपने घर में रखेंगे. ಒಬ್ಬೊಬ್ಬರು ಒಂದೊಂದು ದಿವಸ ಅವರು ಮನೇಲಿ ಇಟ್ಕೊಳ್ಳೋಣ ಅಂತ ಹೇಳಿ ನಿರ್ಣಯ ತಗೊಂಡ್ರು. ಇದಾದಮೇಲೆ ಬಾದ್ಮೆ ಆಫ್ಟರ್ ದಿಸ್ ಉನ್ಹೋನೆ ಹೆಡ್ ಮಾಸ್ಟರ್ ಜಿ ಸೆ ವಿನಂತಿ ಕಿ. ಇದು ಹೆಡ್ ಮಾಸ್ಟರ್ ಹತ್ರ ವಿನಂತಿ ಅಂದರೆ ಪ್ರಾರ್ಥನೆ ಮಾಡ್ಕೋತಾರೆ. ಈಗ ಈ ಮೌಸಿ ಒಂದು ಕಷ್ಟ ಸಂಕಟಗಳನ್ನ ಹಿರಿಯರು ಕೂಡ, ದೊಡ್ಡವರು ಮನೆಯಲ್ಲಿ ಹುಡುಗರ ಪೇರೆಂಟ್ಸು ಕೂಡ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ. ಇವರು ನಮ್ಮಲ್ಲಿ, ನಮ್ಮ ಏರಿಯಾನಲ್ಲೇ, ನಮ್ಮ ಒಂದು ಸ್ಟ್ರೀಟಲ್ಲೇ ಇವರು ಇರಬೇಕು, ಇವ್ರಿಗೇನಾದ್ರು ಹೆಲ್ಪ್ ಸಹಾಯ ಮಾಡೋಣ ಅಂತ ಅವ್ರ ಮನಸ್ಸಲ್ಲಿ ಬರುತ್ತೆ. ಸೊ ನಾವು ಬಾದ್ಮೇ ಉನ್ಹೋನೆ ಹೆಡ್ ಮಾಸ್ಟರ್, ಹುಡುಗರೆಲ್ಲ ಸೇರಿ ಏನು ಮಾಡಿದ್ರು, ಹೆಡ್ ಮಾಸ್ಟರ್ ಹತ್ರ
ರಿಕ್ವೆಸ್ಟ್ ಮಾಡ್ತಾರೆ, ಮೌಸಿ ಕೋ ಸ್ಕೂಲ್ ಮೇ ಕಾಮ್ ದಿಯಾ ಜಾಯ್, ನಮ್ಮ ಮೌಸಿಗೆ ಸ್ಕೂಲಲ್ಲಿ, ಫಾರ್ ಅವರ್ ಮೌಸಿ ಇನ್ ಅವರ್ ಸ್ಕೂಲ್ ಗಿವ್ ಮಿ ಎ ಜಾಬ್ ಸರ್, ದೇ ರಿಕ್ವೆಸ್ಟೆಡ್ ಹೂ ಚಿಲ್ಡ್ರನ್ಸ್. ಹೆಡ್ ಮಾಸ್ಟರ್ ನೇ ಮಾನ್ ಲಿಯಾ, ಓ ಎನಿ ಹೋ ಹೆಡ್ ಮಾಸ್ಟರ್ ಇಸ್ एक्सेप्टेड, ಹೆಡ್ ಮಾಸ್ಟ್ರು ಒಪ್ಕೊಂಬಿಟ್ರು. और मौसी को रहने के लिए स्कूल में एक कोठरी भी दे दी, ಕೆಲಸ ಕೊಟ್ಟಿದ್ದಲ್ಲದೆ ಮಕ್ಕಳಿಂದ ಕೆಲಸನೂ ಸಿಕ್ತು ಮೌಸಿಗೆ. ಈಗ ಅದೇ ಸ್ಕೂಲಲ್ಲಿ ಉಳ್ಕೊಳ್ಳೋದಕ್ಕೆ ಒಂದು ರೂಮು ಕೂಡ ಕೊಟ್ಟರು. ದೇ ಗಿವನ್ ಒನ್ ರೂಮ್ ಆಲ್ಸೋ. ಶಿ ಗಾಟ್ ಜಾಬ್ ಆ್ಯಂಡ್ ಆಲ್ಸೋ ಟು ಲೀವ್ ಅ ಪ್ಲೇಸ್ ಶಿ ಹ್ಯಾಡೆಡ್ ನೌ. नेक्स्ट, मौसी फिर से स्कूल के आंगन में आने लगी. So again she came to the place. Then आंगन में, आंगन ಶಾಲೆಯ ಅಂಗಳದಲ್ಲಿ ಬರ್ತಾಳೆ. ಬಚ್ಚೆ ಉಸೆ ಗೇರ್ ರಹತೆ, ಹುಡುಗರೆಲ್ಲ ಹೋಗಿ ಅವಳು ಸುತ್ತಾಡ್ಕೋತಾರೆ. और वह उन्हें कहानियाँ सुनाती and she used to tell stories. कभी कभी लाठी टेकती हुई, ಅವಾಗವಾಗ ಕೋಲೂರುತ್ತಾ ದೊಣ್ಣೆ ಊರುತ್ತಾ ಮೊಹಲ್ಲೆ ಕಾ ಚಕ್ಕರ್ ಕಾಡ್ತಿ, ಎಲ್ಲ ಆ ಏರಿಯಾನಲ್ಲಿ ಎಲ್ಲ ಸುತ್ತಾಡಿಕೊಂಡು ಬರ್ತಾರೆ. ಸಭಿ घरों में ಜಾಂಕ್ ಉನ್ಕಾ ಕುಶಲ ಕ್ಷೇಮ ಪೂಚ್ತಾ, ಎಲ್ಲರ ಮನೆಗೆ ಹೋಗಿ ಅವರವರ ಕುಶಲಕ್ಷೇಮ, ಯೋಗಕ್ಷೇಮ ಇವನ್ನೆಲ್ಲ ವಿಚಾರಿಸ್ಕೊಂಡು ಬರ್ತಾರೆ. सांझ डले अपनी कोठरी में चली आती, संಜೆ ಆಗ್ತಿದ್ದಂಗೆ, आफ्टर गेटिंग इवनिंग शी यूज्ड टू कम टू हर हाउस और चैन की सांस लेती. ಇವರೆಲ್ಲ ಇದೆಲ್ಲ ಹೋಗಿ ಎಲ್ಲ ಅವ್ರ ಮನೆಯೇ ಇವ್ರ ಮನೆ ಎಲ್ಲ ಹೋಗಿ ಸುತ್ತಾಡಿಕೊಂಡು ಮಾತನಾಡ್ಕೊಂಡು ಬಂದ ಮೇಲೇ ಅವಳು ಒಳ್ಳೆ ಶಾಂತಿಯಾದಂತಹ ಒಂದು ಉಸಿರಾಟವನ್ನು ಮಾಡ್ತಾಳೆ. She was breathing in peace. After this, going to the places of the street houses and asking there how you are living. Meanwhile, the local school authorities gives her a job at school and also a place for her to stay there. Even today, Mausi sits near the water tank and gives water to thirsty students, also telling stories after inquiring about everyone's well-being. सबका क्या पूछती थी? कुशल क्षेम पूछती थी. So she slowly returns to her home and to her room and to breathe a peaceful breathings. इस तरह बच्चों के प्रेम व स्नेह भाव से मौसी की जीवन में खुशी की दिन आई. Like this, ಅಂದರೆ ಈ ರೀತಿ ಮೌಸಿಯು ಈಗಲೂ ಕೂಡ ಸಹ ಶಾಲೆಯ ಕುಡಿಯುವ ನೀರಿನ ಜಾಗದಲ್ಲಿ ಕುಳಿತು ಮಕ್ಕಳಿಗೆ ನೀರು ಕೊಡುವುದನ್ನು ಮತ್ತು ಕತೆ ಹೇಳುವುದಾಗಿರಲಿ, ಲಾಠಿಯನ್ನು ಹಿಡಿದು ಶಾಲೆಯ ಸುತ್ತಾಡುವುದನ್ನು ನೋಡಿರುವುದಾಗಿ ಮತ್ತು ಇದನ್ನೆಲ್ಲ ಹಾಗೆಯೇ ಜನರು ಕ್ಷೇಮ ಸಮಾಚಾರಗಳನ್ನು ಕೂಡ ವಿಚಾರಿಸ್ತಾ ಸಂಜೆ ಆಗ್ತಿದ್ದಂಗೆ ತನ್ನ ಕೊಠಡಿಗೆ ಹಿಂದಿರುಗಿ ಅವರ ಕೆಲಸವನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ರು. ದಿಸ್ ವಾಸ್ ಹರ್ ರೂಟೈನ್ ವಾಸ್ ಗೋಯಿಂಗ್ ಆನ್ ದೇರ್ ಅಲ್ವಾ. ನೋಡಿ, ಎಲ್ಲಿಂದೋ ಬಂದರು ತಾಯಿ, ಅಮ್ಮನ ಹಾಗೆ ಎಲ್ಲ ಮಕ್ಕಳನ್ನು ನೋಡಿಕೊಂಡ್ರು. ಈಗ ಎಲ್ಲ ಮಕ್ಕಳು ಸೇರಿ ಆ ತಾಯಿಗೆ ಇರಿಸೋದಕ್ಕೆ ಜಾಗ ಮತ್ತು ಇರಲಿಕ್ಕೆ ಕೆಲಸಕ್ಕೆ ಅಂತ ಹೇಳಿ ಆ ಶಾಲೆಯಲ್ಲಿ ಕೆಲಸವನ್ನು ಕೂಡ ಕೊಡಿಸಿದ್ರು ಹೆಡ್ ಮಾಸ್ಟರ್ ಹತ್ರ ಹೇಳಿ ಅಲ್ವಾ. ಅಂದರೆ ಇಲ್ಲಿ ನಾವು ಹಿರಿಯರಿಗೆ ಕಿರಿಯರಿಗೆ ಗೌರವಿಸಿ ನಡೆಯಬೇಕು. ವಿ ಶುಡ್ ರೆಸ್ಪೆಕ್ಟ್ ಅಲ್ವಾ. ಅದನ್ನು ಈ ಪಾಠದಲ್ಲಿ ನಿಮಗೆ ತುಂಬ ನೀಟಾಗಿ ಹೇಳ್ತಾ ಇರೋದು. जाड़े में धूप लेती, बच्चों में धेरे कहानियाँ सुनाती, लाठी टेकती, मोहल्ले का चक्कर काटती और घर वालों का क्षेम समाचार पूछती और शाम को कोठरी में लौट आती थी. These were the routine work she was doing after she is having one room from the school and also she got the job from a school. Okay ಮಕ್ಕಳೇ, ಇಲ್ಲಿ ತನಕ ನಾನು ಏನು ನಿಮಗೆ ಪಾಠ ಮಾಡಿದ್ದೀನಿ ಅರ್ಥ ಆಗಿರಬೇಕು. ಈಗ ಅರ್ಥವಾಯ್ತಾ? ಪಾಠದಲ್ಲಿ ಮುಖ್ಯವಾಗಿ ಈಗ ಏನು ನಿಮಗೆ ಈ ಪಾಠದಲ್ಲಿ ನಿಸ್ವಾರ್ಥ ಸೇವೆ. ಮಕ್ಕಳು ನಾಳೆ ನಮಗೆ ಕೆಲಸ ಕೊಡಿಸ್ತಾರೆ. ಡಸ್ ದೇ ವಿಲ್ ಗಿವ್ ಜಾಬ್ ಫಾರ್ ಮೀ, ಡಸ್ ದೇ ವಿಲ್ ಗಿವ್ ರೂಮ್. ವಿ ಶುಡ್ ನಾಟ್ ಎಕ್ಸ್ಪೆಕ್ಟ್ ವೆನ್ ವಿ ಆರ್ ಡೂಯಿಂಗ್ ಸರ್ವಿಸ್.
If we expect something from them, then it is waste, is it not? So selfless service is very important. Here it is, यहाँ पर मौसी की निस्वार्थ सेवा का मनोभाव का चित्रण बहुत स्पष्ट से चित्रण हुआ है। इस कहानी से बच्चों को परोपकार, चैरिटी और बड़े बुजुर्ग के प्रति आदर, बच्चों ने क्या किया यहाँ पर? बड़ों का आदर किया, असहायकों की मदद भी किया। दे हेल्प्ड टू लीव and she got job also, is it not? So this inspiration you should also follow in your further living life. Okay children, ಆಯಿತಾ ಮಕ್ಕಳೇ, ಅರ್ಥವಾಯಿತಾ? ಓಕೆ, ಇಲ್ಲಿ ತನಕ ನಾನು ನಿಮಗೆ ಪಾಠ ಏನು ಮಾಡಿದ ಅರ್ಥವಾಗೈತೆ ಅನಿಸುತ್ತೆ ಬಚ್ಚೋ. ಅಭಿ ಸಬ್ಕೋ ಧನ್ಯವಾದ.